ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 7th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಎರಡನೇ ಚಾಪ್ಟರು ಆರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತಕ್ಕಂಥ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಫಿಗರ್ ಇಟ್ ಔಟಲ್ಲಿ ಬರುವಂಥ ಪ್ರಶ್ನೆಗಳಿಗೆ ಸೊಲ್ಯೂಷನನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಇಲ್ಲಿ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅಂದ್ರೇನೆ ನಾವು ಆಕ್ಚುಲಿ ಏನು ಹೇಳ್ತೀವಿ ಅಂದರೆ ಎವ್ರಿ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಹ್ಯಾಸ್ ಎ ವ್ಯಾಲ್ಯೂ ವಿಚ್ ಈಸ್ ದ ನಂಬರ್ ಇಟ್ ಇವ್ಯಾಲ್ಯೂಯೇಟ್ಸ್ ಅಂತ ಕೊಟ್ಟಿದ್ದೀವಿ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ನಾವು ಯಾವುದೇ ಒಂದು ಸಂಖ್ಯೆಯನ್ನು ಸೀಕ್ವೆನ್ಸ್ನ ರೂಪದಲ್ಲಿ ಬರ್ಕೊಂಡು ಆ ಒಂದು ಸಂಖ್ಯೆಯಲ್ಲಿ ಒಂದು ಎಕ್ಸಾಕ್ಟ್ ವ್ಯಾಲ್ಯೂವನ್ನು ಹೊಂದಿದ್ದು ಹಲವು ಸಂಖ್ಯೆಗಳಿಂದ ಒಳಗೊಂಡಿರುತ್ತೆ. ಜೊತೆಗೆ ಅದರ ಮಧ್ಯೆ ಆಪರೇಷನ್ ಸಿಂಬಲ್ಸ್ ಇರ್ತವೆ, ಅಂದರೆ ಪ್ಲಸ್ಸು ಮೈನಸ್ಸು ಈ ರೀತಿಯಲ್ಲಿ ಯಾವುದೋ ಒಂದು ರೀತಿಯ ಆರ್ಡರ್ನಲ್ಲಿ ಬರೆದಿರ್ತೀವಿ. ಆ ಸಂಖ್ಯೆಗಳಲ್ಲಿರುವ ಮಧ್ಯದಲ್ಲಿರುವ ಚಿಹ್ನೆಗಳ ಆಧಾರದ ಮೇಲೆ ಕಂಪ್ಲೀಟ್ ಆಪರೇಷನ್ ಮುಗಿದ ನಂತರ ಅದಕ್ಕೆ ಒಂದು ಎಕ್ಸಾಕ್ಟ್ ವ್ಯಾಲ್ಯೂ ಬರುತ್ತೆ. ಅದನ್ನು ನಾವು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಸೊ ಇದ್ರ ಪ್ರಕಾರವಾಗಿ ನೀವಿಲ್ಲಿ ಕೊಟ್ಟಂಥ ಕ್ವಶನ್ಸನ್ನು ನೋಡ್ತಾ ಹೋಗೋದಾದರೆ ಫಿಗರ್ ಇಟ್ ಔಟಲ್ಲಿ ಮೊದಲನೇ ಕ್ವಶನ್ ಬರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಟು ಮೇಕ್ ದ ಎಕ್ಸ್ಪ್ರೆಷನ್ಸ್ ಈಕ್ವಲ್ ಆನ್ ಬೋತ್ ಸೈಡ್ಸ್ ಆಫ್ ದ ಸೈನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕೊಟ್ಟಂತಹ ಸಂಖ್ಯೆಗಳಲ್ಲಿ ಎ ಸೈಡು ಮತ್ತು ಬಿ, ಈ ಕಡೆ ಸೈಡ್ ಎನಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ನಂಬರು, ರೈಟ್ ಸೈಡಲ್ಲಿ ಒಂದು ಎಕ್ಸ್ಪ್ರೆಷನ್ ಇದೆ. ಲೆಫ್ಟ್ ಸೈಡಲ್ಲಿ ಇರುವ ಎಕ್ಸ್ಪ್ರೆಷನಿನ ಆಧಾರದ ಮೇಲೆ ರೈಟ್ ಸೈಡಲ್ಲಿ ಖಾಲಿ ಇರುವ ಜಾಗವನ್ನು ಫಿಲಪ್ ಮಾಡಬೇಕು. ಈ ಕಡೆ ಲೆಫ್ಟ್ ಸೈಡಲ್ಲಿ ಖಾಲಿ ಇದೆ, ರೈಟ್ ಸೈಡಲ್ಲಿ ಇರುವ ಆಧಾರದ ಮೇಲೆ, ಸೀಕ್ವೆನ್ಸಿನ ಆಧಾರದ ಮೇಲೆ ನೀವು ಲೆಫ್ಟ್ ಸೈಡಲ್ಲಿ ನೀವೇನು ಮಾಡಬೇಕು, ಆ ಒಂದು ಖಾಲಿ ಜಾಗವನ್ನು ಫಿಲಪ್ ಮಾಡಬೇಕು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದೊಂದೇ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಫಿಗರ್ ಇಟ್ ಔಟ್ಗೆ ಸಂಬಂಧಪಟ್ಟಂತಹ ಮೊದಲನೇ ಕ್ವಶನ್ ಏನಿದೆ, ಇಲ್ಲಿ 13 + 4 = ಡ್ಯಾಶ್ + 6 ಅಂತಿದೆ. ವೆರಿ ಸಿಂಪಲ್. 13ಗೆ 4 ಆ್ಯಡ್ ಮಾಡಿದರೆ ಆ್ಯಕ್ಚುಯಲ್ ಆಗಿ 17 ಬರುತ್ತೆ. ಸೊ 17 ಬರಬೇಕು ಅಂದರೆ ನೀವು +6ನ ಪಕ್ಕದಲ್ಲಿ ಇಲ್ಲಿ ಯಾವ ಸಂಖ್ಯೆಯನ್ನು ಬರೀಬೇಕು. 17 ಅಂದರೆ ಆ್ಯಕ್ಚುಯಲ್ ಆಗಿ ನೀವು 17ನಲ್ಲಿ -6 ಮಾಡಿದ್ರಿ ಅಂದರೆ 11 ಬರುತ್ತೆ. ಸೊ ನೀವು ಖಾಲಿ ಇರುವ ಜಾಗದಲ್ಲಿ 11 ಬರೀಬೇಕಾಗತ್ತೆ. 11 + 6 ಬರುತ್ತೆ ಆನ್ಸರ್. ಇನ್ನು ಬಿ ಕೊಟ್ಟಿದ್ದಾರೆ 22 + ಡ್ಯಾಶ್ = 6 × 5 ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ 6 × 5 ಅಂದರೆ ಆ್ಯಕ್ಚುಲಿ ನೀವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಇಂಟು ಇರೋದ್ರಿಂದ ಏನು ಬರುತ್ತೆ, 30 ಬರುತ್ತೆ. ಸೊ 30 ಬರಬೇಕು ಅಂದರೆ ಇಲ್ಲಿ ಆಲ್ರೆಡಿ 22 ಕೊಟ್ಟಿರೋದ್ರಿಂದ 22ಗೆ ಯಾವ ಸಂಖ್ಯೆಯನ್ನು ಆ್ಯಡ್ ಮಾಡಿದರೆ 30 ಬರುತ್ತೆ. ಸೊ 22ಗೆ ನೀವು 8 ಆ್ಯಡ್ ಮಾಡ್ತೀರಾ, ದಟ್ ಈಸ್ ಈಕ್ವಲ್ ಟು 30. ಓಕೆ, ಇದೇ ರೀತಿಯಲ್ಲಿ ನೆಕ್ಸ್ಟ್ ಕ್ವಶನ್ನು 8 × ಡ್ಯಾಶ್ = 64 / 8 2. ಸೊ 64 / 2 ಮಾಡಿದ್ರೆ ಆ್ಯಕ್ಚುಲಿ ನಿಮಗೆ 32 ಬರುತ್ತೆ. ಹಾಗಿದ್ಮೇಲೆ 8 × ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 32 ಬರುತ್ತೆ. ವೆರಿ ಸಿಂಪಲ್, 8 × 4 = 32 ಬರುತ್ತೆ. ಸೊ ಡ್ಯಾಶಲ್ಲಿ ನೀವು 4 ಅಂತೇಳಿ ಬರೀತೀರಾ. ಹಾಗೆಯೇ 34 - ಡ್ಯಾಶ್ = 25 ಕೊಟ್ಟಿದ್ದಾರಲ್ವಾ, ಇಲ್ಲಿ 25 ಬರಬೇಕಂದ್ರೆ 34ರಲ್ಲಿ ಮೈನಸ್ ಮಾಡಬೇಕು. ಯಾವ ಸಂಖ್ಯೆಯನ್ನು ಕಳೆದಾಗ 25 ಬರುತ್ತೆ. ಸೊ 34ರಲ್ಲಿ ನೀವು ಯಾವ ಸಂಖ್ಯೆಯನ್ನು ಕಳಿತೀರಾ, ಆ್ಯಕ್ಚುಯಲ್ ಆಗಿ 9ನ್ನು ನೀವು ಕಳೆದ್ರಿ ಅಂದರೆ 25 ಬರುತ್ತೆ. ಹಾಗಾಗಿ ಆ ಒಂದು ಡ್ಯಾಶ್ ಇರುವ ಜಾಗದಲ್ಲಿ 9 ಬರೀಬೇಕಾಗತ್ತೆ. ಇನ್ನು ಸೆಕೆಂಡ್ ಮೇನ್ ನೋಡೋದಾದ್ರೆ, ಸೆಕೆಂಡ್ ಮೇನಲ್ಲಿ ಕ್ವಶನ್ ಏನಂತ ಕೊಟ್ಟಿದ್ದಾರೆ ಅಂದರೆ ಅರೇಂಜ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ಇನ್ ಅಸೆಂಡಿಂಗ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ವ್ಯಾಲ್ಯೂಸ್ ಅಂತ ಕೊಟ್ಟಿದ್ದಾರೆ. ಕೆಳಗೆ ಕೊಟ್ಟಿರುವಂಥ ಎಕ್ಸ್ಪ್ರೆಷನಲ್ಲಿ ಬರುವಂತಹ ಆಪರೇಷನ್ ಕಂಪ್ಲೀಟ್ ಮಾಡಿದ ಮೇಲೆ ಫೈನಲ್ ನಂಬರ್ ಏನು ಬರುತ್ತೆ, ಆ ನಂಬರ್ಗಳನ್ನು ನೀವೇನು ಮಾಡಬೇಕು, ಅಸೆಂಡಿಂಗ್ ಆರ್ಡರ್ ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರ್ಕೊಳ್ಬೇಕು. ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರೀತಾ ಹೋಗಬೇಕು. ಇದಕ್ಕೆ ಸಂಬಂಧಪಟ್ಟಾಗಿ ಈ ಎಲ್ಲ ಪ್ರಶ್ನೆಗಳಿಗೂ ನಾವು ಹೇಗೆ ಈ ಎಲ್ಲ ಒಂದು ನಂಬರ್ಸನ್ನು ನಾವು ಅಸೆಂಡಿಂಗ್ ಆರ್ಡರಲ್ಲಿ ಬರಿಬೋದು ಅಂತ ನೋಡೋದಾದರೆ, ನಮಗೆಲ್ಲರಿಗೂ ಕೂಡ ಗೊತ್ತು 67 - 19 ಮಾಡಿದ್ರೆ ಏನು ಬರುತ್ತೆ. ಈಗ 67ನಲ್ಲಿ 19 ಕಳೆದ್ರಿ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಆಪರೇಷನ್ ಮಾಡ್ತೀರಲ್ವಾ ಹೇಗೆ ಅಂತ ಹೇಳಿದ್ರೆ 67 ಕೆಳಗಡೆ 19 ಬರ್ಕೊಂಡು ನೀವು ಸಬ್ಟ್ರ್ಯಾಕ್ಟ್ ಮಾಡ್ತೀರಾ. 7 - 9 ಆಗಲ್ಲ, 17 - 9 ಮಾಡ್ತೀರಾ. ಸೊ 17 - 9 ಮಾಡಿದಾಗ ನಿಮಗೆ 8 ಬರುತ್ತೆ. ಇಲ್ಲಿ 5 ಇದೆ, 5 - 1 ಮಾಡಿದ್ರೆ 4 ಬರುತ್ತೆ. ಏನು ಬಂತು, 48 ಬಂತು. ಹಾಗೆಯೇ 67 - 20 ಈಗ ಒಂದರಾಗಿ ನೋಡ್ತಾ ಹೋದ್ರೆ ಇದು 67 - 19 ಇದೆ, ಇದು 20 ಅಂದರೆ 67ರಲ್ಲಿ 20ನ್ನು ಕಳಿಬೇಕು. 19ನ್ನು ಕಳೆದ್ರೆ 48 ಬರ್ತಾ ಇದೆ ಅಂದರೆ 20ನ್ನು ಕಳಿತೀರಾ, ಆವಾಗ ನಿಮಗೆ 47 ಬರುತ್ತೆ. ಹಾಗೆಯೇ 35 + 25 ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, ನಿಮಗೆ 60 ಬರುತ್ತೆ. 5 × 11 ಮಲ್ಟಿಪ್ಲೈ ಮಾಡ್ತೀರಾ, 5 × 11 ಮಾಡಿದ್ರೆ ನಿಮಗೆ 55 ಬರುತ್ತೆ. 120 /
3 ಮಾಡಿದಾಗ ಏನು ಬರುತ್ತೆ 40 ಬರುತ್ತೆ. ಈಗ ನಂಬರ್ ಸಿಕ್ಕು ನಿಮಗೆ, ಒಂದು ನಂಬರ್ 48 ಸಿಕ್ತು, ಇನ್ನೊಂದು 47, ನೆಕ್ಸ್ಟ್ 60, ಆ ನಂತರ 55, ನಂತರದಲ್ಲಿ 40. ಸೊ ಈ ಸಂಖ್ಯೆಗಳನ್ನು ನೀವು ಅಸೆಂಡಿಂಗ್ ಆರ್ಡರ್ಲಿ ಬರೀಬೇಕು ಅಂತ ಹೇಳಿದ್ರೆ, ಇನ್ಕ್ರೀಸಿಂಗ್ ಆರ್ಡರ್ಲಿ ಬರೆಯೋದಾದ್ರೆ ಅತಿ ಚಿಕ್ಕ ಸಂಖ್ಯೆ ಯಾವುದು ಇಲ್ಲಿ 40. ಹಾಗಾಗಿ ನೀವು ಮೊದಲನೇದಾಗಿ ಏನು ಬರೀಬೇಕು ಅಂದರೆ 120 ಡಿವೈಡೆಡ್ ಬೈ 3 ಬರೀಬೇಕು. ಓಕೆ, 120 ಡಿವೈಡೆಡ್ ಬೈ 3. ನಂತರದಲ್ಲಿ 40ಯ ನಂತರ ಚಿಕ್ಕ ಸಂಖ್ಯೆ ಯಾವುದು, ದೊಡ್ಡ ಸಂಖ್ಯೆ 47. 47 ಅಂದರೆ ಏನು, 67 ಮೈನಸ್ 20. ಹಾಗೆ 67 ಮೈನಸ್ 20 ನಂತರದಲ್ಲಿ ಏನು ಮಾಡ್ತೀರಾ, 67 ಮೈನಸ್ 19 ಬರೀಬೇಕು. 67 ಮೈನಸ್ 19. ಓಕೆ, ಅದಾದ ನಂತರದಲ್ಲಿ 67 ಮೈನಸ್ 19 ಆದಮೇಲೆ 5 ಇಂಟು 11 ಅಂತ ಬರೀಬೇಕು. ಅದ್ರ ನೆಕ್ಸ್ಟು 35 ಪ್ಲಸ್ 25 ನೋಡಿ, ಎ ಬಿ ಸಿ ಡಿ ಇ. ಸೊ ಎ ಬಿ ಸಿ ಡಿ ಇ ಈ ರೂಪದಲ್ಲಿ ನೀವು ಇನ್ಕ್ರೀಸಿಂಗ್ ಆರ್ಡರ್ಲ್ಲಿ ಬರೀಬೇಕು. ಇದ್ರ ಕೆಳಗಡೆ ಬೇಕಿದ್ರೆ ಅವುಗಳ ವ್ಯಾಲ್ಯೂಸನ್ನು ನೀವು ಬರೀತಾ ಹೋದರೆ, ಮೊದಲನೇದು 40, ಹಾಗೆಯೇ ಎರಡನೇದು ಬಂದುಬಿಟ್ಟು 47, ನಂತರದಲ್ಲಿ 48 ಆ್ಯಂಡ್ ದೆನ್ 55 ಆ್ಯಂಡ್ ನೆಕ್ಸ್ಟ್ 60. ಇದು ಇನ್ಕ್ರೀಸಿಂಗ್ ಆರ್ಡರ್ಲಿ ನಾವು ಬರೆದಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಇದೇ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಸೆಕೆಂಡ್ ಫಿಗರ್ ಇಟ್ ಔಟ್ ಇದೆ, ಅದರಲ್ಲಿ ಸಂಬಂಧಪಟ್ಟಂತ ಕ್ವಶನ್ಸ್ ನಾವು ನೋಡ್ತಾ ಹೋದ್ರೆ, ಫೈಂಡ್ ದಿ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ಬೈ ರೈಟಿಂಗ್ ದಿ ಟರ್ಮ್ಸ್ ಇನ್ ಈಚ್ ಕೇಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇವುಗಳನ್ನ ವ್ಯಾಲ್ಯೂ ಕಂಡುಹಿಡಿಬೇಕು. ಈಗ ತಾನೇ ನಾವು ಮಾಡಿದ್ವಲ್ವಾ, ಇಲ್ಲಿ 28 ಮೈನಸ್ 7 ಪ್ಲಸ್ 8 ಇದೆ, ಎರಡೆರಡು ಸೈನ್ಗಳಿದಾವೆ, ಅಂದರೆ ಎರಡೆರಡು ಆಪರೇಷನ್ಸ್ಗಳನ್ನು ನೀವು ಇಲ್ಲಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದರ ನಂತರದಲ್ಲಿ ಫೈನಲ್ ಆನ್ಸರ್ ಸಿಗುತ್ತೆ. ಅಂದರೆ ಈ ಒಂದು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ನಿನ ವ್ಯಾಲ್ಯೂ ಕಂಡುಹಿಡಿಬೇಕು. ಈ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ನಿನ ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ ಅಂತ ನೋಡೋದಾದ್ರೆ, ಈಗ ಫಸ್ಟ್ ಒನ್ನು ಎ 28 ಮೈನಸ್ 7 ಪ್ಲಸ್ 8 ಇದೆ. ಸೊ ವೆರಿ ಸಿಂಪಲ್, ನೀವೇನು ಮಾಡ್ತೀರಾ, 28 ಮೈನಸ್ 7 ಮಾಡಿದ್ರೆ 21 ಪಕ್ಕದಲ್ಲಿ 8 ಇದೆ. ಸೊ 21ಗೆ 8 ಆ್ಯಡ್ ಮಾಡಿದ್ರೆ ಅಂದರೆ ವೆರಿ ಸಿಂಪಲ್, ನೀವು 29 ಅಂತ ಬರಿಬೋದು ಮೊದಲನೇ ವ್ಯಾಲ್ಯೂ. ಇನ್ನು ಬಿ ನಲ್ಲಿ ಕೊಟ್ಟ ಹಾಗೆ 39 ಮೈನಸ್ ಫಸ್ಟು ಇಂಟು ಮಲ್ಟಿಪ್ಲೈ ಮಾಡ್ಕೊಳ್ರಿ. ಇಂಟು ಚಿಹ್ನೆಗೆ ನೀವು ಮೊದಲ ಆಪ್ಷನ್ ಅನ್ನು ಕೊಡಬೇಕಾಗತ್ತೆ. ಅದ್ರ ಪ್ರಕಾರ 2 6 12 ಮೈನಸ್ ಪ್ಲಸ್ 11 ಬರುತ್ತೆ. ಈಗ ನೀವು 39ರಲ್ಲಿ 12 ಕಳಿಬೇಕು. 39ರಲ್ಲಿ 12 ಕಳೆದ್ರಿ ಅಂತ ಹೇಳಿದ್ರೆ 27 ಬರುತ್ತೆ ಅಲ್ವಾ. ಸೊ 27ಗೆ ಪ್ಲಸ್ 11 ಕೂಡಬೇಕು, ಆಗ ನಿಮಗೆ 38 ಬರುತ್ತೆ ಆನ್ಸರ್. ಓಕೆ, ಹಾಗೆ ಇಲ್ಲಿ ಮೈನಸ್ ಇರೋದ್ರಿಂದಾಗಿ ಈ ಕಡೆ ಪ್ಲಸ್ ಇರೋದ್ರಿಂದಾಗಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಪ್ಲಸ್ 10 ಮೈನಸ್ 10 ಕ್ಯಾನ್ಸಲ್ ಮಾಡ್ತೀರಾ, ಈ ಕಡೆ ಇರುವಂಥ ಪ್ಲಸ್ 10 ಸೇರಿಸಿದ್ರಿ ಅಂದರೆ ಆನ್ಸರ್ ಏನು ಬರುತ್ತೆ, 50 ಬರುತ್ತೆ. ಅದೇ ರೀತಿಯಲ್ಲಿ ಕೆಳಗಡೆ ಇಲ್ಲಿ 48 ಹಾಗೆ ಬರ್ಕೊಳ್ಳಿ, ಮೈನಸ್ 10 ಇಂಟು 2 ಮಲ್ಟಿಪ್ಲೈ ಮಾಡಿದರೆ ಮೈನಸ್ 20 ಬರುತ್ತೆ. 2ರಿಂದ 16 ಭಾಗಾಕಾರ ಮಾಡಿದರೆ 8 ಬರುತ್ತೆ. ಈಗ 48 ಮೈನಸ್ 20 ಮಾಡಿದ್ರೆ 28 ಬರುತ್ತೆ. ಪಕ್ಕದಲ್ಲಿರುವಂಥ 8 ನೀವು ಆ್ಯಡ್ ಮಾಡ್ತೀರಾ. 28 ಪ್ಲಸ್ 8 ಮಾಡಿದ್ರಿ ಅಂತ ಹೇಳಿದ್ರೆ 36 ಬರುತ್ತೆ. ಅದೇ ರೀತಿಯಲ್ಲಿ ಈಗ 6 ಇಂಟು 3 ಮಲ್ಟಿಪ್ಲೈ ಮಾಡಿದ್ರೆ 18 ಬರುತ್ತೆ. ಮೈನಸ್ 4 ಹಾಗೆ ಬರ್ಕೊಳ್ರಿ, ಅಥವಾ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿಬಿಡ್ರಿ. ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದರೆ 4 ಇಂಟು 8 ಮಾಡಿದ್ರೆ 32 ಬರುತ್ತೆ. 32 ಇಂಟು 5 ಮಾಡಿದ್ರಿ ಅಂತ ಹೇಳಿದ್ರೆ 160 ಬರುತ್ತೆ. ಸೊ 160, ಈಗ 160 ಮೈನಸ್ ಇದೆ, ಈ ಕಡೆ 18 ಇದೆ. ಸೊ 160 ಕಳೆದಾಗ 18ರಿಂದ 18 160ನಲ್ಲಿ ಕಳೆದ್ರಿ ಅಂದರೆ ದೊಡ್ಡ ಸಂಖ್ಯೆ ಮೈನಸ್ ಇರೋದ್ರಿಂದ ಚಿಹ್ನೆ ಮೈನಸ್ ಬರೀತೀರಾ. 160ರಲ್ಲಿ 18 ಕಳಿಬೇಕು. ಆಗ 160ರಲ್ಲಿ 18 ಕಳೆದ್ರೆ 142 ಬರುತ್ತೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಮೇನು, ರೈಟ್ ಎ ಸ್ಟೋರಿ ಆರ್ ಸಿಚುಯೇಷನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ಅಂಡ್ ಫೈಂಡ್ ದೇರ್ ವ್ಯಾಲ್ಯೂಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದರೆ, ರೈಟ್ ಎ ಸ್ಟೋರಿ ಆರ್ ಸಿಚುಯೇಷನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ಅಂಡ್ ಫೈಂಡ್ ದೇರ್ ವ್ಯಾಲ್ಯೂಸ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಂತಹ ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ಸನ್ನಿವೇಶವನ್ನು ನೀವೇ ಬರೀಬೇಕು. ವೈಯಕ್ತಿಕವಾಗಿ ನೀವೇ ಸನ್ನಿವೇಶವನ್ನು ಬರೆದು ಜೊತೆಗೆ ಅದರ ವ್ಯಾಲ್ಯೂವನ್ನು ಕೂಡ ಕಂಡುಹಿಡಿಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಈ 3 ಪ್ರಶ್ನೆಗಳನ್ನು ನಾವು ಹೇಗೆ ಬಿಡಿಸ್ಬೋದು ನೋಡಿದರೆ, ಮೊದಲನೇದಾಗಿ ಆ ಒಂದು ವ್ಯಾಲ್ಯೂವನ್ನು ಕಂಡುಹಿಡ್ಕೊಳ್ಳೋಣ. 89 ಪ್ಲಸ್ 21 ಮೈನಸ್ 10 ಅಂತಿದೆ. ಸೊ 89 ಪ್ಲಸ್ 21 ಮೈನಸ್ 10 ಮಾಡಬೇಕು ಅಂತ ಹೇಳಿದ್ರೆ 89ಗೆ 21 ನೀವು ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, 110 ಬರುತ್ತೆ. ಅದರಲ್ಲಿ ಮೈನಸ್ 10 ಮಾಡಿದ್ರಿ ಅಂದರೆ ನಿಮಗೆ ಫೈನಲ್ ಆನ್ಸರ್ 100 ಬರುತ್ತೆ. ಈ ಒಂದು ಸಿಚುಯೇಷನನ್ನು, ಈ ಒಂದು ಎಕ್ಸ್ಪ್ರೆಷನ್ಗೆ, ಈ ಒಂದು ಸೀಕ್ವೆನ್ಸಿಗೆ ಸಂಬಂಧಪಟ್ಟಾಗೆ ನಾವೇ ಒಂದು
ಸನ್ನಿವೇಶನ ಒಂದು ಸ್ಟೋರಿಯನ್ನು ಹೇಳೋದಾದರೆ ಏನಂತ ಹೇಳ್ಬೋದು, ಎಕ್ಸಾಂಪಲ್ ಆಗಿ ನಾನು ತೊಗೊಂಡಿದ್ದೀನಿ. ಎ ಲೈಬ್ರರಿ ಹ್ಯಾಡ್ 89 ಬುಕ್ಸ್. ಒಂದು ಲೈಬ್ರರಿ ಇತ್ತು, ಆ ಲೈಬ್ರರಿನಲ್ಲಿ ಸುಮಾರು 89 ಬುಕ್ಸ್ ಇದ್ವು. ನಂತರದಲ್ಲಿ ಮತ್ತೆ ಹೊಸದಾಗಿ ದೇ ರಿಸೀವ್ಡ್ ನ್ಯೂ ಬುಕ್ಸ್, 21 ನ್ಯೂ ಬುಕ್ಸ್, ಹೊಸದಾಗಿ 21 ಪುಸ್ತಕಗಳನ್ನು ತಗೊಂಡ್ರು. ನಂತರದಲ್ಲಿ ಆ ಲೈಬ್ರರಿನಲ್ಲಿ ಹಾಳಾಗಿರುವಂಥ 10 ಪುಸ್ತಕಗಳಿದ್ವು, ಅದನ್ನು ತೆಗೆದುಹಾಕಿದ್ರು. ಸೊ ಹಾಳಾಗಿರುವಂಥ 10 ಪುಸ್ತಕಗಳಂದರೆ, ಬಟ್ ದೆನ್ ಲಾಸ್ಟ್ 10 ಓಲ್ಡ್ ಒನ್ಸ್. ಹಾಳಾಗಿರುವ 10 ಹಳೆಯ ಪುಸ್ತಕಗಳನ್ನು ತೆಗೆದುಹಾಕಿದರೆ ಅಟ್ ಪ್ರೆಸೆಂಟ್ ಆ ಲೈಬ್ರರಿನಲ್ಲಿ ಉಳಿದಂಥ ಪುಸ್ತಕಗಳ ಸಂಖ್ಯೆ 100. ಓಕೆ. ಹಾಗೆಯೇ ಸೆಕೆಂಡ್ ಕ್ವಶನ್ ಬಿ ಬಂದ್ಬಿಟ್ಟು 5 × 12 - 6 ಅಂತಿದೆ. ಇಲ್ಲೂ ಕೂಡ ನೀವೇನು ಮಾಡಬೇಕಾಗತ್ತೆ, 5 × 12 - 6 ಅಂದರೆ 5 12s 60 ಬರುತ್ತೆ, -6 ಮಾಡಿದ್ರೆ 54 ಬರುತ್ತೆ. ಈಗ ನಿಮಗೆ ಆನ್ಸರ್ 54 ಬಂತು ವ್ಯಾಲ್ಯೂ. ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಒಂದು ಸ್ಟೋರಿಯನ್ನು ಹೇಳೋದಾದರೆ, ಎ ಬಾಕ್ಸ್ ಹೋಲ್ಡ್ಸ್ 12 ಎಗ್ಸ್. ಒಂದು ಬಾಕ್ಸ್ನಲ್ಲಿ 12 ಎಗ್ ಇರುವಂತಹ ಒಟ್ಟು 5 ಬಾಕ್ಸನ್ನು ಕೊಡ್ತಾರೆ. HF ಬಾಟ್ 5 ಬಾಕ್ಸಸ್ ಬಟ್ ಯೂಸ್ಡ್ 6 eggs ಫಾರ್ ಎ ಕೇಕ್. ಅದರಲ್ಲಿ 6 ಕೇಕ್ಗಳನ್ನು 6 ಎಗ್ಸನ್ನು ಕೇಕನ್ನು ತಯಾರು ಮಾಡಲಿಕ್ಕೆ ಬಳಕೆ ಮಾಡಿದರೆ ಇನ್ನು ರಿಮೈನಿಂಗ್ ಎಗ್ಸ್ ಆರ್ 54 ಅಂತೇಳಿ ಹೇಳ್ಬೋದು. ನೀವು ಏನಂತ ಹೇಳ್ಬೋದು, ರಿಮೈನಿಂಗ್ ಎಗ್ಸ್ ಆರ್ 54 ಅಂತೇಳಿ ಆನ್ಸರ್ನ ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರಲ್ವಾ, 4 × 9 + 2 × 6. 4 × 9 ಮಾಡಿದ್ರೆ ನೀವು 36 ಬರುತ್ತೆ, 2 × 6 ಮಾಡಿದ್ರೆ 12 ಬರುತ್ತೆ. ಟೋಟಲ್ ಆನ್ಸರು 36ಗೆ 12 ಆಡ್ ಮಾಡಿದ್ರಿ ಅಂತ ಹೇಳಿದ್ರೆ 48. ಏನು ಬರುತ್ತೆ ಆನ್ಸರು? 48. ಇದಕ್ಕೆ ಸಂಬಂಧಪಟ್ಟಂಥ ಸ್ಟೋರಿಯನ್ನು ನೀವು ಹೇಳೋದಾದ್ರೆ ಏನಂತ ಹೇಳ್ಬೋದು, ಇಲ್ಲಿ 4 × 9 ಅಂತಿದೆ. ಅದ್ರ ಪ್ರಕಾರ ಐ ಬಾಟ್ 4 ಪ್ಯಾಕೆಟ್ಸ್ ಆಫ್ ಚಾಕೊಲೇಟ್ಸ್ ವಿತ್ 9 ಇನ್ ಈಚ್. ಪ್ರತಿಯೊಂದು ಬಾಕ್ಸ್ನಲ್ಲೂ ಪ್ರತಿಯೊಂದು ಪ್ಯಾಕ್ನಲ್ಲೂ 9 ಇರುವಂತಹ 4 ಚಾಕ್ಲೇಟ್ ಪ್ಯಾಕನ್ನು ತಗೊಂಡೆ. ಗೊತ್ತಾಯ್ತಾ? ಜೊತೆಗೆ 2 ಪ್ಯಾಕ್ಸ್ ಆಫ್ ಕುಕ್ಕೀಸ್ ವಿತ್ 6 ಇನ್ ಈಚ್. ಪ್ರತಿಯೊಂದರಲ್ಲೂ 6 ಇರುವಂತಹ 6 ಕುಕ್ಕೀಸ್ ಇರುವಂತಹ 2 ಪ್ಯಾಕನ್ನು ತಗೊಂಡಿದ್ದೀನಿ. ಅದ್ರ ಪ್ರಕಾರ 4 × 9 + 2 × 6 ಅಂತ ನಾವು ಹೇಳಬಹುದು. ಅಲ್ಲಿಗೆ ಟೋಟಲ್ ನನ್ನ ಹತ್ರ ಇರ್ತಕ್ಕಂಥ ಪೀಸಸ್ ಎಷ್ಟು? 48 ಅನ್ನೋದು ಅರ್ಥವನ್ನ ಕೊಡ್ತದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಥರ್ಡ್ ಕ್ವಶನ್ ಅನ್ನ ನಾವು ನೋಡ್ತಾ ಹೋಗೋಣ. ಥರ್ಡ್ ಮೇನ್ ನಲ್ಲಿ 3 ಪ್ರಶ್ನೆಗಳಿದಾವೆ, ABC ಅಂತ ಹೇಳಿ. ಏನ್ ಹೇಳುತ್ತೆ, ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಸಿಚುಯೇಷನ್ಸ್ ರೈಟ್ ದ ಎಕ್ಸ್ಪ್ರೆಷನ್ ಡಿಸ್ಕ್ರೈಬಿಂಗ್ ದ ಸಿಚುಯೇಷನ್, ಐಡೆಂಟಿಫೈ ಇಟ್ಸ್ ಟರ್ಮ್ಸ್ ಆ್ಯಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ ದ ಎಕ್ಸ್ಪ್ರೆಷನ್. ನೋಡಿ, ಈಗ ಇಲ್ಲಿ ಏನು ಮಾಡಿದ್ದಾರೆ, ನಾವು ಮೇಲ್ಗಡೆ ಏನು ಮಾಡಿದ್ವಿ, ಸೀಕ್ವೆನ್ಸನ್ನು ಅವ್ರು ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂಥ ಸಿಚುಯೇಷನ್ ನಾವು ಬರೆದ್ವಿ. ಇಲ್ಲಿ ಸಿಚುಯೇಷನ್ ಅವರೇ ಕೊಟ್ಟಿದ್ದಾರೆ. ಕೊಟ್ಟಂಥ ಸಿಚುಯೇಷನನ್ನು ಬಳಸ್ಕೊಂಡು ಅದರಲ್ಲಿರುವ ಟರ್ಮ್ಸ್ನ ಆಧಾರದ ಮೇಲೆ ನಾವೇ ಸೀಕ್ವೆನ್ಸ್ ಬರೆದು ಆ ಒಂದು ಸೀಕ್ವೆನ್ಸನ್ನು ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕ್ವಶನ್ ಇದೆ, ಏನಪ್ಪ ಅಂದರೆ, ಕ್ವೀನ್ ಅಲಿಯಾ ಗೇವ್ 100 ಗೋಲ್ಡ್ ಕಾಯಿನ್ಸ್ ಟು ಪ್ರಿನ್ಸಸ್ ಎಲ್ಸಾ and 100 gold coins to Princess Anna last year. Princess Elsa used the coins to start a business and doubled her coins. Princess Anna bought jewelry and has only half of the coins left. Write an expression describing how many gold coins Princess Elsa and Princess Anna together have ಅಂತ. ಇಲ್ಲಿ ಕ್ವೀನ್ ಆಲಿಯಾ ಏನು ಮಾಡಿದ್ರು ಅಂದರೆ 100 ಗೋಲ್ಡ್ ಕಾಯಿನ್ಸ್ ಅನ್ನ ಪ್ರಿನ್ಸಸ್ಸಿಗೆ ಕೊಡ್ತಾರೆ. ಅದರಲ್ಲಿ ಇಬ್ರು ಪ್ರಿನ್ಸಸ್, ಒಬ್ರು ಎಲ್ಸಾ ಅಂತಕ್ಕಂಥವ್ರು, ಇನ್ನೊಬ್ರು ಅಣ್ಣ ಅಂತಕ್ಕಂಥವ್ರು. ಎಲ್ಸಸ್ಗೆ 100 ಗೋಲ್ಡ್ ಕಾಯಿನು, ಜೊತೆಗೆ ಅಣ್ಣಗೆ 100 ಗೋಲ್ಡ್ಸ್. ನೋಡಿ ಇಲ್ಲಿ ಪ್ರಿನ್ಸಸ್ ಎಲ್ಸಾ ಅಂಡ್ 100 ಗೋಲ್ಡ್ ಕಾಯಿನ್ಸ್ ಟು ಪ್ರಿನ್ಸಸ್ ಅಣ್ಣ, ಇಬ್ಬರಿಗೂ 100 ಕಾಯಿನ್ಸ್ ಅನ್ನ ಕೊಡ್ತಾರೆ. ಎಲ್ಸಾ ಏನು ಮಾಡ್ತಾರೆ, ಅದರಲ್ಲಿ ಕಾಯಿನ್ಸ್ ಅನ್ನ ಬಳಸ್ಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಆಗ ಅವಳ ಹತ್ತಿರ 100 ಕಾಯಿನ್ಸಿನ ಡಬಲ್ ಆಗ್ತದೆ. ಆದರೆ ಪ್ರಿನ್ಸಸ್ ಅಣ್ಣ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದರಿಂದ ಜ್ಯುವೆಲರಿಯನ್ನು ಕೊಂಡ್ಕೊಳ್ತಾರೆ. ಇದರಿಂದಾಗಿ ಅವ್ರ ಹತ್ರ ಇರುವಂಥ ಗೋಲ್ಡ್ ಕಾಯಿನ್ಸು ಅರ್ಧದಷ್ಟು ಆಗುತ್ತೆ. ಸೊ ಇದನ್ನು ನೀವು ಕಂಡುಹಿಡಿದು ಹಾಗಿದ ಮೇಲೆ ಅಟ್ ಪ್ರೆಸೆಂಟ್ ಈಗ ಪ್ರಿನ್ಸಸ್ ಅಣ್ಣ ಹತ್ರ ಎಷ್ಟು ಗೋಲ್ಡ್ ಕಾಯಿನ್ಸ್ ಇದ್ದಾವೆ, ಪ್ರಿನ್ಸಸ್ ಎಲ್ಸಾ ಹತ್ರ ಎಷ್ಟು ಗೋಲ್ಡ್ ಕಾಯಿನ್ಸ್ ಇದ್ದಾವೆ ಅನ್ನೋದನ್ನ ಕಂಡುಹಿಡಿಬೇಕು. ನೋಡಿ, ವೆರಿ ಸಿಂಪಲ್. ಇಬ್ಬರ ಹತ್ರನೂ ಒಟ್ಟಾಗಿ ಇರ್ತಕ್ಕಂಥದ್ದನ್ನ ನೋಡಿದ್ರೆ ಪ್ರಿನ್ಸಸ್ ಎಲ್ಸಾ ಅಂಡ್ ಅಣ್ಣ ಗೋಲ್ಡ್ ಕಾಯಿನ್ಸ್ಗೆ ಸಂಬಂಧಪಟ್ಟಾಗೆ ಎಲ್ಸಾ ಏನು ಮಾಡಿದ್ರು, ಅವರ ಕ್ವೀನು
ಕೊಟ್ಟಿರ್ತಕ್ಕಂಥ 100 ಗೋಲ್ಡ್ ಕಾಯಿನ್ಸನ್ನು ಬಿಸ್ನೆಸ್ ಮಾಡೋದ್ರ ಮೂಲಕ ಡಬಲ್ ಮಾಡಿದ್ರು, ಅಂದರೆ 100 ಇಂಟು 2 ಅಂತ ಬರ್ಕೊಳ್ತೀವಿ. ಆದರೆ ಅಣ್ಣ ಏನು ಮಾಡಿದ್ರು, ಗೋಲ್ಡ್ ಕಾಯಿನ್ಸ್ನಲ್ಲಿ ಜ್ಯುವೆಲರಿ ಮಾಡೋದ್ರ ಮೂಲಕ ತನಗಿದ್ದಂಥ ಕಾಯಿನ್ಸಿನ ಅರ್ಧಕ್ಕೆ ತೊಗೊಂಡು ಬಂದರು. ಅಂದರೆ 100 ನೀವು ಡಿವೈಡೆಡ್ ಬೈ 2 ಮಾಡಬೇಕಾಗತ್ತೆ. ಇದನ್ನು ನಾವು ಎಕ್ಸ್ಪ್ರೆಷನ್ ಅಂತ ಬರಿಬೋದು. ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕು ಅಂದರೆ 100 ಇಂಟು 2 ಮಾಡ್ತೀರಾ, 200 ಆಗುತ್ತೆ. ಹಾಗೆಯೇ ಇದು 200, ಇದು ಯಾರ್ದಿದು, ಎಲ್ಸಾ ಹತ್ರ ಇರುವಂತಹ ಪ್ರೆಸೆಂಟ್ ಗೋಲ್ಡ್ ಕಾಯಿನ್ಸು. ಅದೇ ಅಣ್ಣ ಹತ್ರ ಇರ್ತಕ್ಕಂಥ ಗೋಲ್ಡ್ ಕಾಯಿನ್ಸನ್ನು ನೀವು ನೋಡಿದರೆ, ಅಣ್ಣ ಹತ್ರ ಇರುವಂಥ ಗೋಲ್ಡ್ ಕಾಯಿನ್ಸು 100 ಡಿವೈಡೆಡ್ ಬೈ 2 ಮಾಡಿದ್ರೆ 50 ಬರುತ್ತೆ. ಓಕೆನಾ? ಸೊ ಇವರಿಬ್ಬರದು ಸೇರಿಸಿ ಹೇಳಿದಾಗ ನೀವು 200 ಪ್ಲಸ್ 50 ಒಟ್ಟಾರೆಯಾಗಿ ಈಗ 250 ಗೋಲ್ಡ್ ಕಾಯಿನ್ಸ್ ಇದೆ. ಗೊತ್ತಾಯ್ತಲ್ವಾ? ಮೊದಲಿಗೆ ಕೊಟ್ಟಿದ್ದೆಷ್ಟು, ಎಲ್ಸಾಗೆ 100, ಅಣ್ಣಾಸ್ಗೆ 100. ಎಲ್ಸಾಗೆ ಕೊಟ್ಟಂತ 100 ಡಬಲ್ ಆಯಿತು, ಅಣ್ಣಾಗೆ ಕೊಟ್ಟಂತ 100 ಹಾಫ್ ಆಯಿತು. ಅಲ್ಲಿಗೆ 200 ಪ್ಲಸ್ 50 ಈಸ್ ಈಕ್ವಲ್ ಟು 250. ದಿಸ್ ಈಸ್ ದ ವ್ಯಾಲ್ಯೂ ಅಂತೇಳಿ ನೀವು ಬರಿತೀರಾ. ಇನ್ನು ನೆಕ್ಸ್ಟು ಬಿ ಕ್ವಶನ್ ನೋಡಿ ಏನಿದೆ ಅಂದರೆ, ಎ ಮೆಟ್ರೋ ಟ್ರೈನ್ ಟಿಕೆಟ್ ಬಿಟ್ವೀನ್ 2 ಸ್ಟೇಷನ್ಸ್ ಈಸ್ ₹40 ಫಾರ್ ಆನ್ ಅಡಲ್ಟ್ ಆ್ಯಂಡ್ ₹20 ಫಾರ್ ಎ ಚೈಲ್ಡ್. ವಾಟ್ ಈಸ್ ದ ಟೋಟಲ್ ಕಾಸ್ಟ್ ಆಫ್ ಟಿಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಮೆಟ್ರೋ ಟ್ರೈನ್ ಟಿಕೆಟು 2 ಸ್ಟೇಷನ್ಗಳ ಮಧ್ಯೆ ಅಡಲ್ಟ್ಗೆ ₹40, ಚೈಲ್ಡ್ಗೆ ₹20. ಹಾಗಿದ ಮೇಲೆ ಅಲ್ಲಿ ಕೆಳಗಡೆ ಏನು ಮಾಡಿದ್ದಾರೆ ಅಂದರೆ ಕೊಟ್ಟಿದ್ದಾರೆ, ಏನು 4 ಅಡಲ್ಟ್ಸು ಮತ್ತು 3 ಚಿಲ್ಡ್ರನ್ನು ಒಟ್ಟಿಗೆ ಮೆಟ್ರೋ ಟ್ರೈನಲ್ಲಿ ಹೋದಾಗ ಎಷ್ಟು ರೂಪಾಯಿ ಆಗುತ್ತೆ ಅಂತ. ಫಾರ್ 4 ಅಡಲ್ಟ್ಸ್ ಆ್ಯಂಡ್ 3 ಚಿಲ್ಡ್ರನ್ ಅಂತ ಕೊಟ್ಟಿದ್ದಾರೆ. ಎರಡನೇದು ಫಾರ್ 2 ಗ್ರೂಪ್ಸ್ ಹ್ಯಾವಿಂಗ್ 3 ಅಡಲ್ಟ್ಸ್ ಈಚ್. ಇಲ್ಲಿ 2 ಗುಂಪಿದ್ದಾವೆ, 2 ಗುಂಪಲ್ಲೂ ಪ್ರತಿ ಗುಂಪಲ್ಲೂ 3 ಜನ ಅಡಲ್ಟ್ಸ್ ಇದ್ದಾರೆ. ಸೊ ಇದ್ರದ್ದು ಎಷ್ಟಾಗತ್ತೆ ಅಂತ ಕಂಡುಹಿಡಿಬೇಕು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಡೋದಾದ್ರೆ ನೋಡಿ, ವೆರಿ ಸಿಂಪಲ್. ಮೆಟ್ರೋ ಟ್ರೈನ್ ಟಿಕೆಟ್ಸ್ಗೆ ಸಂಬಂಧಪಟ್ಟ ಹಾಗೆ ಅಡಲ್ಟ್ಸ್ಗೆ ₹40, ಚೈಲ್ಡ್ಗೆ ₹20 ಅಂತ ಕೊಟ್ಟಿದ್ದಾರೆ. ಮೊದಲನೇ ಸನ್ನಿವೇಶ 4 ಅಡಲ್ಟ್ಸ್ ಆ್ಯಂಡ್ 3 ಚಿಲ್ಡ್ರನ್ ಅಂತ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ 4 ಅಡಲ್ಟ್ಸ್ಗೆ 4 ಇಂಟು ಅವ್ರ ಕಾಸ್ಟ್ ಎಷ್ಟು, ₹40 ರೇಟು. ಅದೇ ರೀತಿ ಚಿಲ್ಡ್ರನ್ ಎಷ್ಟು ಜನ, 3, ಅಲ್ಲಿಗೆ 3 ಇಂಟು ಅವರ ರೇಟು ಪ್ರತಿಯೊಬ್ಬರಿಗೂ ₹20. ಅದ್ರ ಪ್ರಕಾರ ಇದನ್ನು ನೀವು ಸಿಂಪ್ಲಿಫೈ ಮಾಡಿ ಬರೆದ್ರಿ ಅಂದರೆ 4 ಇಂಟು 40 ಮಾಡಿದ್ರೆ ಎಷ್ಟು ಬರುತ್ತೆ, 160 ಬರುತ್ತೆ. 3 ಇಂಟು 20 ಮಾಡಿದ್ರೆ ಎಷ್ಟು ಬರುತ್ತೆ, 60 ಬರುತ್ತೆ. ಟೋಟಲ್ ಕಾಸ್ಟ್ ಎಷ್ಟಾಯಿತು, 160 ಪ್ಲಸ್ 60 ಮಾಡಿದ್ರೆ ₹220 ಆಯಿತು. ಇದೇ ಇನ್ನು ಇಬ್ಬರಲ್ಲಿ ಇನ್ನು ಕೊಟ್ಟಿದ್ದಾರೆ ಏನೋ 2 ಗ್ರೂಪ್ಸ್ ಹ್ಯಾವಿಂಗ್ 3 ಅಡಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅದರ ಅರ್ಥ ಗ್ರೂಪ್ 2 ಇದೆ, ಪ್ರತಿ ಗ್ರೂಪಲ್ಲೂ ಕೂಡ 3 ಜನ ಇದ್ದಾರೆ, ಪ್ರತಿಯೊಬ್ಬರಿಗೂ ಕಾಸ್ಟು ₹40. ಅದ್ರ ಪ್ರಕಾರ ನೀವು 2 ಇಂಟು 3 ಇಂಟು 40 ಅಂತ ಬರ್ಕೊಳ್ತೀರಾ. ಆಗ 2 ಇಂಟು ವ್ಯಾಲ್ಯೂ ಬೇಕಂದರೆ 2 ಇಂಟು 3 ಇಂಟು 40 ಮಾಡಿದ್ರೆ 120 ಬರುತ್ತೆ. ಮತ್ತೆ 120ಯನ್ನು ಇಂಟು 2ದಿಂದ ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ₹240 ಬರುತ್ತೆ. ಹಾಗೆ ಇನ್ನೊಂದು ಸೀನಲ್ಲಿ ಕೊಟ್ಟಿದ್ದಾರೆ, ಫೈಂಡ್ ದ ಟೋಟಲ್ ಹೈಟ್ ಆಫ್ ದ ವಿಂಡೋ ಬೈ ರೈಟಿಂಗ್ ಆನ್ ಎಕ್ಸ್ಪ್ರೆಷನ್ ಡಿಸ್ಕ್ರೈಬಿಂಗ್ ದ ರಿಲೇಶನ್ಶಿಪ್ ಅಮಾಂಗ್ ದ ಮೆಜರ್ಮೆಂಟ್ಸ್ ಶೋನ್ ಇನ್ ದ ಪಿಕ್ಚರ್ ಅಂತ ಕೊಟ್ಟಿದ್ದಾರೆ. ಚಿತ್ರ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ವಿಂಡೋ. ಈ ವಿಂಡೋದಲ್ಲಿ ಬಾರ್ಡರ್ ಅಂತಿದೆ, ಗ್ರಿಲ್ ಅಂತಿದೆ, ಗ್ಯಾಪ್ ಅಂತಿದೆ. ಟೋಟಲ್ ಹೈಟ್ ಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಬಾರ್ಡರು 3 ಸೆಂಟಿಮೀಟರ್, ಪ್ರತಿಯೊಂದು ಬಾರ್ಡರ್, ಈ ಬಾರ್ಡರು 3 ಸೆಂಟಿಮೀಟ್ರು, ಈ ಬಾರ್ಡರ್ ಓಕೆನಾ, ಈ ಬಾರ್ಡರ್ 3 ಸೆಂಟಿಮೀಟರ್ ಇರುತ್ತೆ. ಆಮೇಲೆ ಗ್ರಿಲ್, ಇಲ್ಲಿ ಹಾಕಿರುವಂಥ ಪ್ರತಿಯೊಂದು ಗ್ರಿಲ್ಗಳು ಎಷ್ಟಿದಾವೆ ಅಂದರೆ 2 ಸೆಂಟಿಮೀಟರ್ ಇದೆ. ಹಾಗೆಯೇ ಮಧ್ಯೆ ಗ್ರಿಲ್ಗಳ ಮಧ್ಯೆ ಇರುವ ಗ್ಯಾಪು, ಪ್ರತಿ ಗ್ಯಾಪು ಕೂಡ 5 ಸೆಂಟಿಮೀಟರ್ ಇದೆ. ನೋಡಿ ಇಲ್ಲಿ ಅಲ್ಲೇ ಕೊಟ್ಟಿರುವ ಹಾಗೆ 2 ಬಾರ್ಡರ್ ಬರುತ್ತೆ, ಮೇಲೊಂದು ಕೆಳಗೊಂದು. ಅದ್ರ ಪ್ರಕಾರ 2 ಬಾರ್ಡ್ರು, ಪ್ರತಿ ಬಾರ್ಡ್ರನ್ನ ಮೆಜರ್ಮೆಂಟು 3 ಸೆಂಟಿಮೀಟ್ರು, ಅಲ್ಲಿಗೆ 2 ಇಂಟು 3 ಆಗುತ್ತೆ. ಅದೇ ರೀತಿಯಲ್ಲಿ ಗ್ರಿಲ್ಗಳನ್ನು ಕೌಂಟ್ ಮಾಡಿದರೆ ಒಟ್ಟು 6 ಗ್ರಿಲ್ಗಳು ಬರ್ತವೆ, ಪ್ರತಿ ಗ್ರಿಲ್ನ ಮೆಜರ್ಮೆಂಟು 2 ಸೆಂಟಿಮೀಟ್ರು. ಹಾಗೆ ಪ್ಲಸ್ಸು ಮತ್ತೆ ಏನು ತೊಗೊಳ್ಬೋದು ಅಂತ ಹೇಳಿದ್ರೆ, ನೀವು ಅಲ್ಲಿ ಗ್ಯಾಪ್ಗಳನ್ನು ನೋಡ್ತಾ ಹೋದಾಗ ಒಟ್ಟು ಗ್ಯಾಪ್ಗಳು ಎಷ್ಟು ಬರ್ತವೆ, 7 ಗ್ಯಾಪ್ಗಳು ಬರ್ತವೆ. ಆ 7 ಗ್ಯಾಪ್ಗಳದ್ದು ಪ್ರತಿ ಗ್ಯಾಪ್ನ ಮೆಜರ್ಮೆಂಟು 5 ಸೆಂಟಿಮೀಟ್ರು. ಇದು ಎಕ್ಸ್ಪ್ರೆಷನ್ ಆದರೆ ಇದರ ವ್ಯಾಲ್ಯೂ ಕಂಡುಹಿಡಬೇಕು ನಾವೀಗ. ಸೊ ವ್ಯಾಲ್ಯೂ ಬಂದ್ಬಿಟ್ಟು 2 3 6 ಬರುತ್ತೆ, 6 2 12 ಬರುತ್ತೆ, 7 5 35 ಬರುತ್ತೆ. ಅಲ್ಲಿಗೆ ಟೋಟಲ್ ಮಾಡ್ತಾ ಹೋದಾಗ 35ಗೆ ಪ್ಲಸ್ 12 ನೀವು ಆಡ್ ಮಾಡಿದ್ರಿ ಅಂತ ಹೇಳಿದ್ರೆ 47 ಬರುತ್ತೆ. ಸೊ 47ಗೆ 6 ಆಡ್ ಮಾಡಿದ್ರಿ ಅಂತ ಹೇಳಿದ್ರೆ 53 ಬರುತ್ತೆ. ಸೊ ಇದು ಒಟ್ಟು ಮೆಜರ್ಮೆಂಟ್, ಒಟ್ಟು ಹೈಟ್ ಎಷ್ಟು ಬಂತು ಅಂದರೆ 53 ಸೆಂಟಿಮೀಟರ್ ಅಂತೇಳಿ ನೀವು ಸುಲಭವಾಗಿ ಹೇಳಬಹುದು. ಸೊ ಚಾಪ್ಟರ್ ನಂಬರ್ 2 ಆರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ಗೆ ಸಂಬಂಧಪಟ್ಟಂತಹ ಫಿಗರ್ ಇಟ್ ಔಟಿನ ನಂಬರ್ 1 ಮತ್ತು ಫಿಗರ್ ಇಟ್ ಔಟ್ 2ನೇ
ಎಕ್ಸಸೈಸಲ್ಲಿ ಬರುವಂತಹ ಎಲ್ಲ ಕ್ವಶನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.